ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು 2 ರೀತಿಯ ಇಡ್ಲಿ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇನ್ಸ್ಟೆಂಟಾಗಿ 10 ರಿಂದ 15 ನಿಮಿಷದೊಳಗೆ ನೀವು ಈ ಇಡ್ಲಿಯನ್ನು ಮಾಡ್ಕೊಳ್ಬೋದು. ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಂದು 2 ಚಮಚ ಎಣ್ಣೆಯನ್ನು ಹಾಕಿದ್ದೇನೆ. ಹಾಗೆ 1 ಚಮಚ ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಸಿಡಿದ ಮೇಲೆ 1 ಚಮಚ ಕಡಲೆಬೇಳೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದ ಹಾಗೆ 2 ಕಪ್ ಆಗುವಷ್ಟು ಉಪ್ಪಿಟ್ಟು ರವನ್ನು ಹಾಕಿದ್ದೇನೆ. ಬಾಂಬೆ ರವೆ ಇರ್ತದೆ ನೋಡಿ, ಅದನ್ನು ಹಾಕಿದ್ದೇನೆ. ಈಗ ಅದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ರವೆಯ ಸ್ವಲ್ಪ ಪರಿಮಳ ಬರಬೇಕು ನೋಡಿ, ಅಷ್ಟು ಹೊತ್ತು ಹುರಿದುಕೊಳ್ಳಿ. ಈಗ ಹುರಿದದ್ದಾಗಿದೆ ನೋಡಿ. ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಹುರಿದು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು ನೋಡಿ. ತಣಿದ ಮೇಲೆ ಇಡ್ಲಿ ಮಾಡೋದು. ಈಗ ನೋಡಿ, ನಾನು 1 ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಮೊದಲೇ ನೆನೆಸಿಟ್ಟಿದೆ. 1 ಗಂಟೆ ಅಥವಾ 2 ಗಂಟೆ ಸಬ್ಬಕ್ಕಿಯನ್ನು ನೆನೆಸಿಡಬೇಕು. 1 ಕಪ್ ಸಬ್ಬಕ್ಕಿ ನೆನೆದ್ರೆ 2 ಕಪ್ ಆಗುವಷ್ಟು ಸಬ್ಬಕ್ಕಿ ಆಗ್ತದೆ ನೋಡಿ. ಈಗ ಅದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ 2 ಕಪ್ ಆಗುವಷ್ಟು ಹುರಿದಂತಹ ರವೆಯನ್ನು ಹಾಕ್ಕೊಂಡಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ 1 ಕಪ್ ಮೊಸರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಕಪ್ ಮೊಸರು ಹಾಕಿದರೆ ಸಾಕಾಗ್ತದೆ. ಈಗ ಮತ್ತೊಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ. ಮೊಸರು ಜಾಸ್ತಿ ಹಾಕಿದಷ್ಟು ಇಡ್ಲಿಗೆ ರುಚಿ ಚೆನ್ನಾಗಿರ್ತದೆ ನೋಡಿ. ಹಾಗೆ ಸ್ವಲ್ಪ ಅರ್ಧ ಕಪ್ ಆಗುವಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಹಿಟ್ಟಿನ ಹದ ಈ ಥರ ಇರಬೇಕು ನೋಡಿ, ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸೋಡಾ ಪುಡಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಈನೋ ಪೌಡರ್ ಹಾಕ್ತಾ ಇದ್ದೇನೆ ನೋಡಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೋಡಾ ಹಿಟ್ಟು ಹಾಕಿದ ಮೇಲೆ ಇದನ್ನು ಇಡುವ ಹಾಗಿಲ್ಲ ನೋಡಿ, ಆ ಕೂಡಲೇ ಇಡ್ಲಿ ಮಾಡಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಹಿಟ್ಟಿನ ಹದ ಈ ಥರ ಇರಬೇಕು ನೋಡಿ. ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಕೊಳ್ಬೇಕು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಹಿಟ್ಟನ್ನು ಹಾಕ್ಕೊಳ್ಬೇಕು ನೋಡಿ. ಒಲೆ ಮೇಲೆ ಮೊದಲೇ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಇಡ್ಲಿ ಪ್ಲೇಟನ್ನು ಇಡ್ಲಿ ಪಾತ್ರೆಯೊಳಗೆ ಇಟ್ಟು ಮುಚ್ಚಳ ಮುಚ್ಚಿಟ್ಟು 10 ನಿಮಿಷ ಬೇಯಿಸಿದರೆ ಸಾಕು ನೋಡಿ. ಬೇಗನೆ ಬೇಯ್ತದೆ ಇದು, ಜಾಸ್ತಿ ಹೊತ್ತು ಹಿಡಿಯುವುದಿಲ್ಲ. 10 ನಿಮಿಷದೊಳಗೆ ನಿಮಗೆ ಇಡ್ಲಿ ರೆಡಿ ಆಗ್ತದೆ. ಈಗ 10 ನಿಮಿಷ ಬೇಯಿಸಿದ್ರೆ ಆಯಿತು ನೋಡಿ. 10 ನಿಮಿಷ ಆದಮೇಲೆ ನೋಡಿ ಇಡ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸರ್ವ್ ಮಾಡ್ಬೋದು ನೋಡಿ. ಈಗ ಇಡ್ಲಿ ಪ್ಲೇಟನ್ನು ತೆಗಿತಾ ಇದ್ದೇನೆ ನೋಡಿ. ಇಡ್ಲಿ ಎಷ್ಟು ಚೆನ್ನಾಗಿ ಬೆಂದು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಸಬ್ಬಕ್ಕಿ ಹಾಕಿರೋದ್ರಿಂದ ಇಡ್ಲಿ ಕೂಡ ತುಂಬಾ ಮೆತ್ತಗಾಗಿ ಆಗಿದೆ. ಹಾಗೆ ತುಂಬಾ ರುಚಿ ಕೂಡ ಇರ್ತದೆ. ನೀವು ಒಂದು ಸಾರಿ ಇಡ್ಲಿ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಆಗ್ತದೆ. ನೋಡಿ, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ತುಂಬಾ ಮೆತ್ತಗೆ ಕೂಡ ಆಗಿದೆ ನೋಡಿ. ತುಂಬಾ ರುಚಿಯಾಗಿ ಆಗ್ತದೆ. ಇನ್ಸ್ಟೆಂಟ್ ಆಗಿ ಮಾಡುವ ಇನ್ನೊಂದು ಇಡ್ಲಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಅದಕ್ಕೆ 1 ಕಪ್ ಓಟ್ಸ್ ತಗೊಂಡಿದ್ದೇನೆ ನೋಡಿ. ಈಗ ಈ ಓಟ್ಸನ್ನು 2 ನಿಮಿಷ ಹುರಿದುಕೊಳ್ಬೇಕು. ಈಗ ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ ಓಟ್ಸ್ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು 2 ನಿಮಿಷ ಹುರಿದುಕೊಂಡ್ರೆ ಸಾಕು, ಜಾಸ್ತಿ ಹೊತ್ತು ಹುರಿಬೇಕಾಗಿಲ್ಲ. ಇದು ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು ನೋಡಿ. ನೋಡಿ, ಈಗ ಓಟ್ಸನ್ನು ಹುರಿದಿದ್ದೇನೆ. ಈಗ ಇದನ್ನೊಂದು ಪ್ಲೇಟಲ್ಲಿ ತೆಗಿತಾ ಇದ್ದೇನೆ. ಇದನ್ನು ಸ್ವಲ್ಪ ತಣಿದ ಮೇಲೆ ಪೌಡರ್ ಮಾಡಿಕೊಳ್ಬೇಕು. ಈಗ ಅದೇ ಬಾಣಲೆಯನ್ನು ವಾಪಸ್ ಒಲೆ ಮೇಲೆ ಇಟ್ಟು 2 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು.
1 ಚಮಚ ಕಡಲೆಬೇಳೆ ಹಾಕ್ಕೊಳ್ಬೇಕು. ಈಗ ಸಾಸಿವೆ ಸಿಡಿದು ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ, ಅಷ್ಟು ಹೊತ್ತು ಹುರಿದುಕೊಳ್ಳಿ. ನೋಡಿ ಈಗ 1 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಅದನ್ನು ಕೂಡ ಈಗ ಸ್ವಲ್ಪ ಹುರಿದುಕೊಳ್ಳುವ. ನೋಡಿ ಈಗ ಕಡಲೆಬೇಳೆಯ ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಉಪ್ಪಿಟ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬಾಂಬೆ ರವೆ ಹಾಕಿದ್ದೇನೆ ನೋಡಿ. 1 ಕಪ್ ಓಟ್ಸ್ ತೊಗೊಂಡ್ರೆ 1 ಕಪ್ ರವೆ ಬೇಕಾಗ್ತದೆ ನೋಡಿ. ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ರವೆ ಸ್ವಲ್ಪ ಪರಿಮಳ ಬರಬೇಕು, ಅಷ್ಟು ಹೊತ್ತು ಹುರಿದುಕೊಳ್ಳಿ. ನೋಡಿ ಈಗ ಇದು ಹುರಿದಾಗಿದೆ ನೋಡಿ. ಈಗ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಇದು ಹುರಿದಾಗುವಷ್ಟೊತ್ತಿಗೆ ನೋಡಿ ಓಟ್ಸು ಕೂಡ ಚೆನ್ನಾಗಿ ತಣಿದಿದೆ. ಈಗ ಓಟ್ಸನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಪೌಡರ್ ಮಾಡಿಕೊಳ್ಬೇಕು. ಜಾಸ್ತಿ ನಯವಾಗಿ ಪೌಡರ್ ಮಾಡಬಾರ್ದು, ರವೆ ಥರನೇ ಇರಬೇಕು ನೋಡಿ. ಈಗ ನಾನು ಇದನ್ನು ಪೌಡರ್ ಮಾಡಿ ತಂದಿದ್ದೇನೆ ನೋಡಿ. ಜಾಸ್ತಿ ನುಣ್ಣಗೆ ಪುಡಿ ಮಾಡಲಿಲ್ಲ, ರವಾದ ಥರನೇ ಉಂಟು ನೋಡಿ. ಈ ಥರನೇ ಪುಡಿ ಮಾಡಿಕೊಳ್ಬೇಕು. ಈಗ ಇದನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ 1 ಕಪ್ ಆಗುವಷ್ಟು ಹುರಿದಂತಹ ಉಪ್ಪಿಟ್ಟು ರವೆಯನ್ನು ಹಾಕಿದ್ದೇನೆ ನೋಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಈಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಸಮ ಪ್ರಮಾಣದಲ್ಲಿ ಹಾಕಿದರೆ ಇಡ್ಲಿ ಕೂಡ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ ನೋಡಿ. ಹಾಗೆ 1 ಕಪ್ ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ ಮತ್ತು ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟು ಗಟ್ಟಿಯಾಗಿದ್ದರೆ ಮತ್ತೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡಿಕೊಳ್ಬೇಕು ನೋಡಿ. ಮತ್ತೆ 1/4 ಕಪ್ ಆಗುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿದ್ದೇನೆ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸೋಡಾ ಹಿಟ್ಟು ಹಾಕ್ಕೊಳ್ಬೇಕು. ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಸೋಡಾ ಹಿಟ್ಟು ಹಾಕ್ಕೊಳ್ಬೇಕಾಗ್ತದೆ. ನಾನಿಲ್ಲಿ ಈನೋ ಪೌಡರನ್ನು ಹಾಕಿದ್ದೇನೆ ನೋಡಿ. ಈನೋ ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಹಿಟ್ಟಿನ ಹದ ನೋಡಿ ಈ ಥರ ಇರಬೇಕು. ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಂಡಿದ್ದೇನೆ. ಹಾಗೆ ಇಡ್ಲಿ ಪ್ಲೇಟ್ನೊಳಗೆ ಒಂದೊಂದು ಗೋಡಂಬಿಯನ್ನು ಇಡಬೇಕು. ಹಾಗೆ ಒಂದು ಕ್ಯಾರೆಟನ್ನು ಕೂಡ ಸಣ್ಣಗೆ ತುರಿದು ತಗೊಂಡಿದ್ದೇನೆ. ಆ ಕ್ಯಾರೆಟಿನ ತುರಿಯನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಈಗ ಒಲೆ ಮೇಲೆ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದನು ನೋಡಿ. ಈಗ ಇಡ್ಲಿ ಪ್ಲೇಟನ್ನು ಇಡ್ಲಿ ಪಾತ್ರೆ ಒಳಗಿಟ್ಟು 10 ನಿಮಿಷ ಬೇಯಿಸಿದ್ರು ನೋಡಿ. ರುಚಿಯಾದ ಓಟ್ಸ್ ಇಡ್ಲಿ ಕೂಡ ರೆಡಿ ಆಗ್ತದೆ. ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ. 10 ನಿಮಿಷದಲ್ಲಿ ಈ ಇಡ್ಲಿಯನ್ನು ರೆಡಿ ಮಾಡ್ಬೋದು. ಹತ್ತು ನಿಮಿಷ ಆದಮೇಲೆ ನೋಡಿ ಈ ಇಡ್ಲಿಯನ್ನು ತೆಗೆದು ತಂದಿದ್ದೇನೆ. ಇಡ್ಲಿ ಚೆನ್ನಾಗಿ ಬೆಂದಿದೆ. ಈಗ ಇಡ್ಲಿಯನ್ನು ಸರ್ವ್ ಮಾಡುವ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣ್ತದೆ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಈ 2 ಇಡ್ಲಿ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.